ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಶುರುವಾಗಬೇಕು. ಆದರೆ ಸರ್ವೆ ನಡಿಬೇಕಾ, ಮುಂದೂಡಿಕೆ ಆಗಬೇಕಾ ಅನ್ನೋ ಬಗ್ಗೆ ಸರ್ಕಾರದಲ್ಲೇ ಗೊಂದಲ ಮೂಡಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಾಲು ಸಭೆ ನಡೆಸಿದ್ದಾರೆ. ಈ ನಡುವೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ನಿಗಿ ಅಂತ ಇದ್ರೆ, ಜಾತಿಗಳು ತಮ್ಮದೇ ಆದ ಕಾರ್ಯತಂತ್ರ ರೂಪಿಸುತ್ತಿವೆ. ರಾಜ್ಯದಲ್ಲಿ ಮರುಜಾತಿ ಗಣತಿಯು ಗೊಂದಲ, ವಿವಾದ. ಸಿಎಂ ವಿವೇಚನೆಗೆ ಬಿಟ್ಟ ಸಚಿವರು, ಸುರ್ಜೇವಾಲಾ ಜೊತೆ ಚರ್ಚೆ. ಎಲ್ಲ ಅಂದುಕೊಂಡಂತೆ ಆದ್ರೆ ರಾಜ್ಯದಲ್ಲಿ ಇದೇ ಸೋಮವಾರದಿಂದ ಹೊಸದಾಗಿ ಜಾತಿ ಗಣತಿ ಶುರು ಆಗಬೇಕಿತ್ತು. ಆದ್ರೆ ಮರುಜಾತಿ ಗಣತಿಯು ಗೊಂದಲದ ಗೂಡಾಗಿದೆ. ಸರ್ಕಾರಕ್ಕೆ ತಿರುಗುಬಾಣವಾಗುವ ಲಕ್ಷಣಗಳು ಗೋಚರಿಸಿವೆ. ಸಾರ್ವಜನಿಕರಷ್ಟೇ ಅಲ್ಲ, ಸಚಿವರಿಂದಲೂ ಅಪಸ್ವರಗಳು ಕೇಳಿ ಬರ್ತಿವೆ. ಜಾತಿ ಗಣತಿಯಲ್ಲಿನ ಗೊಂದಲಗಳ ಬಗ್ಗೆ ಸಚಿವರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮೀಕ್ಷೆ ಮುಂದೂಡುವಂತೆ ಒತ್ತಾಯಿಸಿದ್ದ ಸಚಿವರು ಕೊನೆಗೆ ಎಲ್ಲವನ್ನೂ ಸಿಎಂ ವಿವೇಚನೆಗೆ ಬಿಟ್ಟು ಸುಮ್ಮನಾಗಿದ್ದಾರೆ. ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಿಲ್ಲ. ಹೀಗಾಗಿ ಇವತ್ತು ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಚಿವರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಆದರೆ ಇಂದಿನ ಸಭೆಯಲ್ಲೂ ಯಾವುದೇ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಎನ್ನಲಾಗ್ತಿದೆ. ಸಿಎಂ ಸಭೆಯ ಇನ್ಸೈಡ್ ಮಾಹಿತಿ ಟಿವಿ9ಗೆ ಸಿಕ್ಕಿದೆ. ಸರ್ವೆ ಉದ್ದೇಶ ಒಳ್ಳೆಯದೇ ಇದೆ, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಸರ್ವೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಸಚಿವರು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ಅಲ್ಲದೆ ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರುವ ಬಗ್ಗೆಯೂ ಚರ್ಚೆಯೂ ನಡೆದಿದೆ. ಇದು ಜಾತಿ ಗಣತಿಯಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಈ ಸರ್ವೆಯಿಂದ ಯಾವುದೇ ಜಾತಿ ನಿರ್ಧಾರವಾಗುವುದಿಲ್ಲ. ಸರ್ವೆ ನಡೆಸಿದ ಬಳಿಕ ದತ್ತಾಂಶದ ಆಧಾರದ ಮೇಲೆ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನಿಸೋಣ ಎಂಬ ಬಗ್ಗೆ ಚರ್ಚೆ ನಡೆಯಿತು ಅನ್ನೋ ಮಾಹಿತಿ ಸಿಕ್ಕಿದೆ. ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥವ್ರು ಬಡವರಿದ್ದಾರೆ. ಲಿಂಗಾಯತ ಸಮಾಜದಲ್ಲಿ ಬಡವರಿದ್ದಾರೆ, ಒಕ್ಕಲಿಗ ಸಮಾಜದಲ್ಲಿ ಬಡವರಿದ್ದಾರೆ, ಕುರುಬ ಸಮಾಜದಲ್ಲಿ ಬಡವರಿದ್ದಾರೆ. ಎಲ್ಲಾ ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಅವ್ರ ಆದಾಯ ಏನು ಅಂತಕ್ಕಂಥದ್ದು ಸರ್ವೆ ಪರ್ಯಾಪ್ಸ್ ಇನ್ ಇಂಡಿಯಾ ಎಲ್ಲಿ ಆಗಿಲ್ಲ. ಆ ಸರ್ವೆ ಆಗ್ತದೆ. ಯಾರಿಗೆ ಕಾಸ್ಟನ್ನ ಎಲ್ಲಿ ಸೇರಿಸ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಪ್ರೊಸೀಜರ್ ಇದೆ. ಸೊ ನಿಮ್ಮನ್ನು ಓವರ್ಲುಕ್ ಮಾಡ್ತಿಲ್ಲ, ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಸೊ ಈ ಥರ ಗೊಂದಲಗಳಿಗೆ ದಯವಿಟ್ಟು ಬೇಡ ಮುಂದೆ ಅಂತಕ್ಕಂಥದ್ದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದ ಎಂಟೈರ್ ಪರ್ಪಸ್ ಆಫ್ ದಿಸ್ ಸರ್ವೆ ಈಸ್ ಎಲ್ಲಾ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅವ್ರನ್ನ ಕಂಡುಹಿಡಿತಕ್ಕಂಥ ಸರ್ವೆ ಇದೆ. ಮರುಜಾತಿ ಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಚಿವರ ಜೊತೆ ಸಭೆ ಮುಗಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ಬಂದು ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಸಿ ಚರ್ಚೆ ನಡೆಯಿತು. ಜಾತಿ ಗಣತಿ ಘೋಷಣೆ ಬೆನ್ನಲ್ಲೇ ರಾಜ್ಯದಲ್ಲಿ ಧರ್ಮದಂಗಲ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದರೆ ಒಳಪಂಗಡಗಳನ್ನ ಕಡೆಗಣಿಸಿ ಸಮಾವೇಶ ಮಾಡ್ತಿದ್ದಾರೆಂಬ ಆರೋಪ ಇದ್ದು, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಸಮಾವೇಶಕ್ಕೆ ಹೋಗಲ್ಲ ಅಂತಿದ್ದಾರೆ. ಇತ್ತ ನಾಳೆ ಒಕ್ಕಲಿಗ ಸಮುದಾಯದ ನಾಯಕರು ಬೆಂಗಳೂರಿನಲ್ಲಿ ಸಭೆ ಸೇರಲು ನಿರ್ಧರಿಸಿದ್ದಾರೆ. 3 ಪಕ್ಷಗಳ ಎಲ್ಲ ಒಕ್ಕಲಿಗ ನಾಯಕರು ನಾಳಿನ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗ್ತಿದೆ. 2013ರಲ್ಲೂ ಸರ್ಕಾರಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನ ಉಂಟು ಮಾಡಿತ್ತು. ಇದೀಗ ಮತ್ತೆ ಸರ್ಕಾರ ಧರ್ಮಗಳನ್ನು ಒಡೆಯುವ ಕೆಲಸ ಮಾಡ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ. ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಅವರಿಗಿರುವಂತ ಅಸ್ತ್ರ ಜಾತಿ. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದ್ದನ್ನ ಒಡೆಯುವಂಥದ್ದು ಮಾಡಿದ್ರು. ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕ ಪರ್ಕ್ಯುಲೇಟ್ ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಳಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು, ಅದರ ಜೊತೆಗೆ ಹೊಸದಾಗಿ ಇವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡಗಳ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು? ಮನ ಬಂದಂತೆ ನಡ್ಕೊಳ್ತಿರೋಂಥ ಎಡವಟ್ಟಿನ ಈ ಸರ್ಕಾರ, ಎಡವಟ್ಟಿನ ಸರ್ಕಾರ. ಅಲ್ಲಿ ಕಮಿಷನ್ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ಬರು, ಇನ್ನೊಬ್ಬರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ. ತಲೆ ಬಾಲ ನಲ್ಲಾಡ್ಸಿ ಅಂದ್ರೆ ಬಾಲ ಅಲ್ಲಾಡಿಸುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೀತಿರೋದು ಅಲ್ರಿ. ಅಂತ ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅತ್ತ, ಕುರುಬ ಕ್ರಿಶ್ಚಿಯನ್ ಅತ್ತ, ಅಲ್ಲಿದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಅತ್ತ. ಇವ್ರನ್ನ ಎದರಲ್ಲಿ ಹೊಡಿಬೇಕು ಅವ್ರನ್ನ? ಹಂಗೆ ಯಾವ ಜಾತಿ ಅದ ಅಂದ್ರೆ ಜಗತ್ನ ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ.
ಹೋಗಿ ಕಪಾಳಿ ಹೊಡಿಬೇಕಾ? ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ ಆಯೋಗದವ